ನನಗೆ ಆ್ಯಕ್ಚುಲಿ ಇನ್ನೊಬ್ಬ ರಜತ್ ನೋಡಬೇಕಿತ್ತು. ನಾನು ಸೀಸನ್ 11ರಲ್ಲಿ ನೋಡಿದ್ದೆ. ಅದ್ರ ಪ್ರೋ ಮ್ಯಾಕ್ಸ್ ಬರ್ತಾರೆ ಅಂತ ಅನ್ಕೊಂಡ್ರೆ ಯಾಕೆ ಡಲ್ ಆದ್ರಿ ಅಂತ. ಸರ್ ಇಲ್ಲ ಮಾಡಿ ಒಂದು ಸೀಸನಲ್ಲಿ ಮಾಡಿದ್ದನ್ನೇ ಇನ್ನೊಂದು ಸೀಸನಲ್ಲೂ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಮೇಯ್ನ್ಲಿ ಏನು ಅಂದರೆ ಸೀಸನ್ 12 ನನ್ನ ಹತ್ರ ಯಾರೂ ಜಾಸ್ತಿ ಮಾತಾಡ್ತಿರಲಿಲ್ಲ. ಅದೊಂದು ಪ್ರಾಬ್ಲಮ್. ಏನಕ್ಕೆ ಅವ್ರ ಸ್ಟ್ರಾಟಜಿನೋ ಏನೋ ನನಗೆ ಗೊತ್ತಿಲ್ಲ. ಇನ್ನೊಂದು ಏನು ಅಂದರೆ ಅಲ್ಲಿ 24/7 ಲೈವ್ ಇರೋ ಕಾರಣ ಸಿಕ್ಕಾಬಟ್ಟೆ ಹುಷಾರಾಗಿರ್ತಾರೆ ಪ್ರತಿಯೊಬ್ಬರೂ. ಆಮೇಲೆ ಏನೂ ಮಾತಾಡಲ್ಲ, ಏನೇ ಮಾತಾಡ್ರು ಯೋಚನೆ ಮಾಡಿ ಮಾತಾಡ್ತಾರೆ, ಮನಸ್ಸಿಂದ ಅಂತೂ ಯಾರೂ ಮಾತಾಡಲ್ಲ. ಸೊ ಹಂಗಿದ್ದಾಗ ನಿಮಗೆ ಆಟನೇ ಕ್ರ್ಯಾಕ್ ಮಾಡೋಕ್ಕೆ ಒಂಥರ ಡಿಫಿಕಲ್ಟ್ ಆಗುತ್ತೆ, ಮಾತಾಡೋಕ್ಕೆ ಕಷ್ಟಗಳಾಗುತ್ತೆ. ಆಮೇಲೆ ನಮಗೆ ಇವ್ರ ಸವಾಸಗಳು ಬೇಡ ಅಂತ ಸ್ವಲ್ಪ ಜನ ಡಿಸೈಡ್ ಆಗಿಬಿಟ್ರೆ ಬರಲ್ಲ ಅವ್ರು ಯಾರೂ. ಆಮೇಲೆ ನಾನು ಮೇಲ್ ಬಿದ್ದು ಹೋಗೋವಂಥ ಕ್ಯಾರೆಕ್ಟರ್ ನಾನಲ್ಲ, ನನ್ನ ವಿಷಯಕ್ಕೆ ಬಂದರೆ ಬಿಡಲ್ಲ. ಸೊ ಹಂಗಿದ್ದಾಗ ನಾನು ಅಲ್ಲಿ ತುಂಬ ಎಂಜಾಯ್ ಮಾಡಿದೆ, ಪ್ರತಿ ಕ್ಷಣವೂ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ನನ್ನ ನಾನು ತೋರಿಸ್ಕೊಬೇಕಾಗಿತ್ತು. 11 ಸೀಸನ್ ಏನು ಮಿಸ್ ಮಾಡಿಕೊಂಡು ಅದೆಲ್ಲ ನಾನು ಈ ಸತಿ ಮಾಡಬೇಕಾಗಿತ್ತು. ಐ ಯೂಸ್ಡ್ ಇಟ್ ಫಾರ್ ದ ಫುಲ್ಲೆಸ್ಟ್ ಅನ್ಸುತ್ತೆ ಸರ್. ನನಗೆ ಏನೋ ಮಿಸ್ ಮಾಡ್ಕೊಂಡೆ ಅನ್ನೋದು ರಿಗ್ರೆಟ್ಸ್ ಅಂತೂ 1% ಇಲ್ಲ.